ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓ ಚಿರು, ಬಾ ಒಳಗೆ ಬಾ. ಹೇಗೆ ಕಾಣಿಸ್ತಿದ್ದೀನಿ? ದೀಪ ಎಲ್ಲಿ? ರತೇನೋ ಬ್ಲೌಸ್ ಕೊಟ್ಟು ಬರ್ತೀನಿ ಅಂತ ಹೋದ್ರು. ಓ ಕರೆಕ್ಟ್ ಅಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಇವತ್ತು ಹಬ್ಬ ಅಲ್ವಾ, ಮನೆಗೆ ಹೋಗಿ ಬ್ಲೌಸ್ ಕೊಟ್ಟು ಬರಬೇಕು. ಸರಿ. ಅಚ್ಚು, ನೀನು ನಿಜವಾಗ್ಲೂ ಖುಷಿಯಾಗಿದ್ದೇನೆ. ಹೌದು ಕಣೋ, ಯಾಕಿಂತ ಪ್ರಶ್ನೆ ಕೇಳ್ತಿದ್ಯಾ? ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಮುಖದಲ್ಲಿರೋ ನಗು ಮನ್ಸಲ್ಲೂ ಇರ್ಬೇಕಲ್ವಾ? ಹಾಗಿದ್ರೆ ನನ್ನ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತಾಗ್ತಿದ್ಯಾ? ಹಂಗಲ್ಲ ಅಚ್ಚು, ನೀನು ನಿಜವಾಗ್ಲೂ ಈ ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ಯಾ ಅಥವಾ ನಮ್ಮ ಫೋರ್ಸ್ಗೆ ಏನಾದರೂ ಒಪ್ಕೊಂಡಿದ್ಯಾ ಅಂತ? ಅಲ್ಲ ಚಿರು, ಹುಡುಗನ ಮನೆಯವ್ರ ಮುಂದೆನೆ ಖುಷಿಯಾಗಿ ಈ ಮದುವೆ ಒಕ್ಕೆ ಇದೆ ಅಂತ ಹೇಳಿದ್ದೀನಿ. ಇನ್ನು ನಿನಗೆ ಅನುಮಾನನಾ? ಯಾಕೋ ಚಿರು, ಈ ಹುಡುಗ ನಿನಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಂದ್ರೆ ಹೇಳು, ಈ ಸಂಬಂಧನ ಕ್ಯಾನ್ಸಲ್ ಮಾಡಿ ಬೇರೆ ಹುಡುಗನ ಜೊತೆ ಮದ್ವೆ ಆಗ್ತೀನಿ. ಹುಡುಗರಿಗೇನ್ ಕಮ್ಮಿ, ಯಾರೋ ಒಬ್ರು ಸಿಗ್ತಾರೆ. ಹಾಯ್ ಬ್ರೋ, ಮಾತಾಡ್ತಿದ್ರಾ? ಡಿಸ್ಟರ್ಬ್ ಮಾಡ್ತೀರಾ ತಾನೆ? ಏನ್ ಕವನ? ಅಕ್ಕ, ಭಾವನ್ ಮನೆಯವರು ಆಗ್ಲೇ ಹೊರಟ್ಬಿಟ್ಟಿದ್ದಾರೆ. ಏನಕ್ಕ ನೀನಿನ್ನೂ ರೆಡಿನೇ ಆಗ್ತಿಲ್ಲ? ಹೌದಾ, ಇಷ್ಟು ಬೇಗ ಹೊರಟ್ಬಿಟ್ರ? ಸರಿ ಸರಿ, ಬೇಗ ಬೇಗ ರೆಡಿ ಆಗ್ತೀನಿ. ಅಕ್ಕ, ಭಾವಂಗೆ ಮತ್ತೆ ನೀನು ನೋಡ್ಬೇಕು ಅಂತ ಆಸೆ ಆಗ್ತಿದೆ ಅನ್ಸುತ್ತೆ, ಅದಕ್ಕೆ ಬೇಗ ಹೊರಟ್ಬಿಟ್ರು. ಇರ್ಬೋದೇನೋ. ಕವನ, ಹುಡುಗನ್ ನೋಡಿದ್ರೆ ನಿನ್ಗೆ ಏನ್ ಅನ್ಸುತ್ತೆ? ಹೀಸ್ ರಿಯಲಿ ಅನ್ ಅಮೇಜಿಂಗ್ ಪರ್ಸನ್. ಯಾಕಕ್ಕ ಇಂತ ಡೌಟ್? ನನಗೇನ್ ಡೌಟ್ ಇಲ್ಲ, ನಮ್ ಚಿರೋಗ್ ಡೌಟ್ ಅಂತೆ, ಅದಕ್ಕೆ ಕೇಳ್ದೆ. ಹೌದಾ? ಯು ಹ್ಯಾವ್ ಎನಿ ಡೌಟ್ ಬ್ರೋ? ಇಲ್ಲ. ಮತ್ತೆ ಹೌದಾ ಚಿರು? ಏನೋ ಚಿರು, ನೀನ್ ಹೀಗ್ ಸೈಲೆಂಟ್ ಆಗಿದ್ರೆ ನಾನು ಏನ್ ಅನ್ಕೋಬೇಕು ಹೇಳು? ಎಲ್ಲರೂ ನೋಡಿದ್ರೆ ನಾನು ಮದ್ವೆ ಆಗ್ತಿದ್ದೀನಿ ಅಂತ ಖುಷಿಯಾಗಿದ್ದಾರೆ, ನೀನ್ ನೋಡಿದ್ರೆ ಸಪ್ಪಕ್ಕಿದ್ಯಾ. ಹೋಗಪ್ಪ. ನೋಡು, ನನ್ ಮದ್ವೆ ಆಗಿ ಹೋದ್ಮೇಲೆ ನಿನಗ್ ರೇಗ್ಸಕ್ ಯಾರು ಇರಲ್ಲ, ನಿನಗ್ ಬೈದು ಬುದ್ಧಿ ಹೇಳಕ್ ಯಾರು ಇರಲ್ಲ. ಸೊ ಪ್ಲೀಸ್ ಚಿರು, ನಾನ್ ಇರೋಷ್ಟು ದಿನ ತುಂಬಾ ಖುಷಿಯಾಗಿರೋಣ. ನೋಡು, ಜಗಳ ಎಲ್ಲ ಆಡೋದ್ ಬೇಡ, ಫುಲ್ ಹ್ಯಾಪಿ ಆಗಿರೋಣ. ಏನಂತೀಯ? ಕರೆಕ್ಟ್ ಆಗಿ ಹೇಳ್ದಕ್ಕ. ಸಾರಿ ಕಣಪ್ಪ, ಈ ಮನೆಯಲ್ಲಿ ಅರ್ಚನ ನೀನ್ ಒಬ್ನೇ ಅಲ್ವಾ ಅಚ್ಚು ಅಂತ ಕರೆಯೋದು, ಮಿಸ್ ಆಗಿ ಹೇಳ್ಬಿಟ್ಟೆ. ಪರವಾಗಿಲ್ಲ ಚಿಕ್ಕಮ್ಮ, ನಿಮ್ಗೆ ಹೆಂಗ್ ಇಷ್ಟ ಬರುತ್ತೋ ಹಾಗೆ ಕರೀರಿ. ಚಿರು ಏನ್ ಅನ್ಕೊಳಲ್ಲ, ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ದಿನನೇ ಅಲ್ವಾ ನಾನು ಈ ಮನೇಲಿ ಇರೋದು. ಆಮೇಲೆ ಮಾಮ್, ಸೀರಿಯಸ್ಲಿ ಮದ್ವೆ ಆದ್ಮೇಲೆ ಅಕ್ಕ ಭಾವನ್ ಮನೆಗ್ ತಾನೇ ಹೋಗೋದು? ಹೌದಲ್ವಾ? ಇವತ್ತು ಲಗ್ನ ಪತ್ರಿಕೆ ಬರ್ಸ್ತಿದೀವಿ, ಮದ್ವೆ ಡೇಟು ಫಿಕ್ಸ್ ಆಗ್ಬಿಡುತ್ತೆ. ಆ ದಿನ ಬೇಗ ಬರ್ಲಿ ಅಂತ ಕಾಯ್ತಾ ಇದ್ದೀನಿ.